ಅಣ್ಣ ಹಿಂದಕ್ಕಾಗಲ್ಲ ಒಂದು ಸೈಡಿಗೆ ಆಗಂಗೆ ತಿರ್ಸಂಬರೋಣ ತಿರ್ಸ್ಕೊಂಡೆ ಏನೋ ಶಿಸ್ತು ಮೇಂಟೈನ್ ಮಾಡ್ತಾ ಇರೋದು ಎಲ್ಲ ಮ್ಯೂಟ್ ಮಾಡ್ತಿರ್ತಾನೆ. ಅಣ್ಣ ನಮಸ್ತೆ ಅಣ್ಣ ತಮ್ಮ ಹೆಸರು ಜಗದೀಶ್ ಯಾವ ತಾಲೂಕು ಯಾವ ಜಿಲ್ಲೆ ಅಣ್ಣ ರಾಮನಗರ ತಾಲೂಕು ಮತ್ತು ಜಿಲ್ಲೆ ಹಾಂ ಹಾಂ ಅಣ್ಣ ಈ ಫಾರಮ್ ಹೆಸರೇನಣ್ಣ ಫಾರಂ ಹೆಸರು ಇದು ಮೈಲಾರಿ ಫಾರಂ ಅಂದ್ಬಿಟ್ಟು ಹಾಂ 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 ಅಣ್ಣ ಇದು ನಾಟಿ ತಳಿಯವೆ ಮತ್ತು ಫಾರಮ್ ತಳಿಯವೆ ಮತ್ತು ಕುರಿಯವೆ ಸುಮಾರು ವಿಡಿಯೋ ಮಾಡೋದು ಇನ್ನೂ ಸಾಕಷ್ಟವೆ ಅಣ್ಣ ಕೂಟ ಮಾಡಿದ್ರೆ 120 ತಂದಿರೋಣ ಕೂಟ ಮಾಡಿದ್ರೆ ಅವರೇನೆ ಹಾಂ ಹಾಂ ರಾಮ ಬೀಳಬೇಕು ಫುಲ್ ವೈಟ್ ಬರುತ್ತೆ ಇದು ಹಾಂ ಹಾಂ ಆಲ್ರಾಮ ಬಿದ್ದಿಲ್ಲ ಈಗ ಬೀಳ್ತಾ ಇದ್ದೀವಿ ನೋಡಿ ಇನ್ನೂ ಇಡ ಹಾಕಿಲ್ಲ ಅಣ್ಣ ಇಲ್ಲ ಇಡ ಹಾಕಿಲ್ಲ ಇನ್ನೂ ಸಣ್ಣ ಒಣ ಕರ ಇವು ಹಾಂ ಹಾಂ ಎಷ್ಟು ತಿಂಗಳಣ್ಣ ಈಗ ಒಂದು 8 ತಿಂಗಳು ಕರ ಹಾಕೋಣ 8 ತಿಂಗಳು ಹಾಂ ಅಣ್ಣ ಏನು ಹೇಳ್ತಿದ್ದೀರಾ ಅಣ್ಣ ಇವು 85,000 ಹೇಳ್ತಾ ಇದೀವಿ 85 ಹಾಂ ಎರಡು ಸಂತೆವ ಅಥವಾ ಮನೆ ಹುಟ್ಟಿರೋಣ ಅಣ್ಣ ಎರಡೂ ಅವರೇ ಕೂಟ ಹಾಕಿದ್ರು ಅವರೇನೆ ಹಾಂ 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 ನಾವು ತಂದ್ವಿ ಅಣ್ಣ ಹಿಂಡಿ ಏನೇನು ಕೊಡ್ತೀರಾ ಮಾಮೂಲಿ ರವೆ ಬೂಸ ಚಕ್ಕೆ ಬೂಸ ಅಣ್ಣ ಕಾಂಟ್ಯಾಕ್ಟ್ ನಂಬರ್ ಏನಾದ್ರು ಕೊಡ್ತೀರಾ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀವಿ ತಗೊಳ್ಳಿ ಹೇಳಿ 97 404 9816 9816 ಅಣ್ಣ ತಮ್ಮ ಅವ್ರ ಹೆಸರು ಮಾಲೀಕರ ಹೆಸರು ಇವ್ರ ಹೆಸರು ಚೇತನ್ ಕುಮಾರ್ ಅಂದ್ಬಿಟ್ಟು ಚೇತನ್ ಕುಮಾರ್ ಅಂತ ಅವ್ರೇನು ಹೊರಗಡೆ ಹೋಗೋರು ಅಣ್ಣ ಅವರು ಡ್ಯೂಟಿ ಕೆಲಸ ಇದೆ ಹಾಂ ಹಾಂ ಮಾಮೂಲಿ ರೆವಿನ್ಯೂ ಇಲಾಖೆಯಲ್ಲಿ ಹಾಂ ಹಾಂ ಡ್ಯೂಟಿಗೆ ಹೋಗ್ತಾರೆ ಅಣ್ಣ ಇವಾಗ ಇಡ ಹೊಡಿಬೇಕು ಅಂದರೆ ಎಷ್ಟು ತಿಂಗಳು ಆಗಿರಬೇಕು ಕರೆಗೆ ಕರಿಗೆ ಅಣ್ಣ ಇಡ ಹೊಡಿಬೇಕು ಅಂದರೆ ಮಿನಿಮಮ್ 16 ತಿಂಗಳು ಮೇಲಾಗಿರ್ಬೇಕಣ್ಣ 14 ತಿಂಗಳು 16 ತಿಂಗಳು ಮೇಲಾಗಿರ್ಬೇಕು ಅದರೊಳಗಡೆ ಹೊಡೆದ್ರೆ ಚೆನ್ನಾಗಿರಲ್ಲ ಕರ ಪೀಚ್ ಆಯ್ತವೆ ಹಾಂ ಪೀಸ್ ಆಯ್ತು ಅಣ್ಣ ಇವಾಗ ಲೆಂತ್ ಉದ್ದಪ್ಪನ ಇದ್ರೆ ಸರಿನಾ ಅಥವಾ ಒಂದು ಲೆವೆಲ್ ಇದ್ರೆ ಮೀಡಿಯಮ್ ಇದ್ರೆ ಸರಿನಾ ಉದ್ದಪ್ಪನೇ ಕೇಳ್ತಾರೆ ಎಲ್ಲರೂ ಇವಾಗ ಹಾಂ ಹಾಂ ಎಲ್ಲರಿಗೂ ಅವೇ ಸಿಗಬೇಕು ಅಂತ ಕಷ್ಟ ಆಯ್ತದಲ್ಲ ಹ್ಞೂ ಅಣ್ಣ 5 ಬೇಳೆ ಒಂದೇ ಸಮ ಇಲ್ವಾ ಅಣ್ಣ ಎಲ್ಲರಿಗೂ ಉದ್ದಪ್ಪನ ಇರವೆ ಎಲ್ಲನ ಥರ ಆಗಲ್ಲ ಅಣ್ಣ ಯಾಕಂದರೆ ದೇವ್ರು ಎಲ್ಲ ಥರದಲ್ಲೂ ಕಟ್ಕೊಬೇಕು ಹ್ಞೂ ಅಣ್ಣ ಇದು ಅಣ್ಣ ಈ ಕರ ಏನು ರೇಟ್ ಆಗಿದೆ ಅಣ್ಣ ನಾವು ಸಿಂಗಲ್ ತರಲಿಲ್ಲ ಕೂಟನೇ ತಂದಿದ್ದು ನಾವು ಮತ್ತು ಇದು ಒಂದು ಸ್ವಲ್ಪ ಸಣ್ಣ ರೋಮ ಐತೆ ಅದೊಂಚೂರು ದಪ್ಪ ರೋಮ ಐತಲ್ಲ ಇದು ರಾಮ ದಪ್ರೋಮ ಇಲ್ಲ ಅದಕ್ಕಿಂತ ಪ್ಯೂರ್ ಜಾತಿ ಹಾಂ ಅದಕ್ಕಿಂತ ಕಲರ್ ಬರುತ್ತೆ ಹಾಂ ಅದಕ್ಕಿಂತ ಸಣ್ಣ ರಾಮನೇ ಇದು ಹಾಂ ಈಗ ಇನ್ನು ಆಲ್ ರಾಮ ಬಿದ್ದಿಲ್ಲ ಇದು ಹಾಂ ಹಾಂ ಬೀಳ್ತಾ ಇದೆ ನೋಡಿ ಅಣ್ಣ ಎಲ್ಲ ಬೀಳ್ತಾ ಇದೆ ಹಾಂ ಗೊತ್ತಾಯ್ತು ಅಣ್ಣ ಉದುರುತ್ತದೆ ಇನ್ನೊಂದು 15 ದಿವಸದಲ್ಲಿ ಎಲ್ಲ ಕ್ಲಿಯರ್ ಆಗೋಗುತ್ತೆ 15 ದಿವಸದಲ್ಲಿ ಅಣ್ಣ ಇವಾಗ ಬೀಜ ಹೊಡೆದ್ರೆ ಓವರ್ಗಳಲ್ಲಿ ಹೊಡಿಬೇಕಾ ಮಾಮೂಲಿ ಇದಾ ನಾವು ಬೀಜ ಹೊಡೆದ್ರೆ ನಮ್ಮ ಹಿಂದಿನಿಂದ ಏನು ಮಾಡ್ಕೊಂಬತ್ತಾ ಇದೀವಿ ಓರ್ಗೋಲು ಅಂತ ಹಾಂ ಅದ್ರಲ್ಲಿ ಬೀಜ ಹೊಡೆದ್ರೆ ಚಂದ ಈಗ ಸಿ ಮಾಡಿಸ್ತೀವಲ್ಲ ಹಾಂ ಹಾಂ ಅದರಲ್ಲಿ ಏನೋ ಅಷ್ಟು ಇಂಟ್ರೆಸ್ಟ್ ಇಲ್ಲ ಅಣ್ಣ ನಮಗೆ ಬೇರೆಯವ್ರಿಗೆ ಹೆಂಗೋ ಏನೋ ಗೊತ್ತಿಲ್ಲ ಹಾಂ ಹಾಂ ನಮ್ಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಓರ್ಗೋರಲ್ಲಿ ಬೀಜ ಹೊಡೆದ್ರೆ ಚಂದ ಕರನೂ ಚೆನ್ನಾಗಿ ಉಳಿಸ್ತವೆ ಹಾಂ ಚೆನ್ನಾಗಿ ಆಗ್ತವೆ ಅಣ್ಣ ಇವಾಗ ಒಂದೊಂದು ಬೀಜ ಹೊಡಿರ್ತೀವಿ ಬೀಜ ಕರಗಿರೋಲ್ಲ ಏನು ಸಮಸ್ಯೆ ಬೀಜ ಹೊಡೆದಿರ್ತೀವಿ ಬೀಜ ಕರಗಿರಲ್ಲ ಅಂದ್ರೆ ಅಣ್ಣ ಒಡೆಯೋರಲ್ಲಿ ಮಿಸ್ಟೇಕ್ ಅದು ಹಾಂ ಹಾಂ ಅವರು ಅದು ಹಾಕೊಂಡು ಓರ್ಗೋಲ್ಗೆ ಸಿಗಿಸ್ಕೊತಾರಲ್ಲ ಹಾಂ ಅವು ಸ್ವಲ್ಪ ಸಂಧಿ ಸೊಡ್ಲ ಕೊಟ್ರು ಗಡಿನ ಅದು ಒಂದು ನಾರ್ನಂಗೆ ಉಳ್ಕೊಳ್ಳುತ್ತೆ ಅದೇ ದಪ್ಪ ಆಗುತ್ತೆ ಹ್ಞೂ 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 ತಿರ್ಗಾ ಮತ್ತೆ ಅದು ನಾವು ಡಾಕ್ಟ್ರು ಇಕ್ಲದಲ್ಲಿ ಕಸಿಮ ಥರ ಮಾಡಿಸ್ಬೇಕಾಗುತ್ತೆ ಕಸಿ ಮಾಡಿ ತಿರ್ಗಾ ಓವರ್ಗಳು ಹೊಡೆಯೋಕ್ಕಾಗಲ್ಲ ಅದು ತಿರ್ಗಾ ಓರ್ಗೋಲ್ ಹೊಡೆಯೋಕ್ಕೆ ಕಠಿಣ ಬಂದ್ಬಿಡುತ್ತೆ ಅಣ್ಣ ಇವಾಗ ಒಬ್ಬೊಬ್ರು ನರನೇ ಕಟ್ ಮಾಡಿಸ್ಬಿಡ್ತಾರಲ್ಲ ಅದೇನೆ ಅದನ್ನೇ ಆ ಥರ ಉಳ್ಕೊಂಡಾಗ ಹಾಂ ಇಕ್ಲದಲ್ಲಿ ಮಾಮೂಲಿ ಡಾಕ್ಟ್ರ್ ಕೈಲಿ ಅದನ್ನು ಇಸ್ಕಿಸ್ಬೇಕು ಅಣ್ಣ ಇವಾಗ ಬೀಜ ಕರಗಿರ್ತಾರೆ ಮಾಮೂಲಿ ಸುಮಾನ ಬಂದಂಗೆ ಆಡ್ತಾರೆ ಅದೇನು ಪ್ರಾಬ್ಲಮ್ ಇಲ್ವಾ ಅದೆಲ್ಲ ಏನು ಪ್ರಾಬ್ಲಮ್ ಇಲ್ಲ ಮಾಮೂಲಿ ಯಾವ ತಿಂಡಿ ತಿಂದಾಗ ಮೇಯ್ದಾಗ ಖುಷಿಗೆ ಹಂಗೆ ಆಡ್ತೇವೆ ಹಾಂ ಹಾಂ ಜೋಶಲ್ಲಿ ಮುಂದೆ ಹುಡುಗಿರು ಹೋಯ್ತಾವ್ರೆ ಅಂತ ಅಣ್ಣ ಇನ್ನು ಮತ್ತಷ್ಟು ಹಳ್ಳಿಕಾರ ಅಂದರೆ ಅಣ್ಣ ಒಂಚೂರು ಮಾಹಿತಿ ಕೊಡ್ತೀರಾ ಹಳ್ಳಿ ಕಾರ್ ಅಂದ್ರೆ ಅಣ್ಣ ನೀಟಾಗಿ ಕೊಳ್ಳು ಮಕ
ಎಲ್ಲ ಒಂದ್ ಸ್ವಲ್ಪ ಬಿಟ್ಟುಟ್ಟಿರ್ಬೇಕು. ಹ್ಞೂ ಈ ಜಲ್ ಕಾಣಕ್ಕಿಲ್ಲ, ಹ್ಞೂ ಎಲ್ಲ ಪ್ಯೂರ್ ಆಗಿರ್ಬೇಕು. ಹ್ಞೂ ಹ್ಞೂ ಅದಕ್ಕೋಸ್ಕರ ಹಳ್ಳಿ ಕಾರ್ ಅಂತಾರೆ. ಬುಲ್ಡೆ ಎಲ್ಲ ಸಿಕ್ಕಿದ್ರೆ ಸಣ್ಣಕ್ಕೆ ತಗೊಂಡು ಹ್ಞೂ ಇದೆಲ್ಲ ನೀಟಾಗಿದ್ರೆ ಬಾಲ ಸಣ್ಣ ಇರಬೇಕು, ಹ್ಞೂ ಹ್ಞೂ ಕಾಲಕಾಯಿ ಎಲ್ಲ ನೀಟಾಗಿದ್ದು ಅದನ್ನ ಹಳ್ಳಿ ಕಾರ್ ಅಂತಾರೆ. ಕುತ್ತಿಗೆ ಜಾಗ ಹಾಂ ಜಿಂಕಿ ಕತ್ತಿದ್ದಂಗೆ ಇರಬೇಕು, ಹಾಂ ಹಾಂ ಅದನ್ನ ಹಳ್ಳಿ ಕಾರ್ ಅಂತಾರೆ. ಅಣ್ಣ ಬಾಲ ಇವಾಗ ಕೂದಲೈತಲ್ಲ ಮಂಡಿಯಿಂದ ಮೇಕಿರ್ಬೇಕಾ ಮಂಡಿಯಿಂದ ಕೆಳಗಿರ್ಬೇಕಣ್ಣ? ಅಣ್ಣ ಪ್ಯೂರ್ ಜಾತಿ ದನ ಯಾವುದು ಮಂಡಿಯಿಂದ ಮೇಲ್ಕೆ ಇಷ್ಟು ಒಂದು ಅಂಗ್ಲ ಎರಡು ಅಂಗ್ಲ ಮೇಲ್ಕಿರುತ್ತಲ್ಲ ಹಾಂ ಅದೇ ಪ್ಯೂರ್ ಹಳ್ಳಿ ಕಾರ್ ಜಾತಿ ದನ, ಪ್ಯೂರ್ ನಾಟಿ. ಪ್ಯೂರ್ ನಾಟಿ. ಹಾಂ ಅಣ್ಣ ಈಗಿನ ವಿಚಾರದಲ್ಲಿ ಬಾಲ ತುಂಡ ಮಿಡ್ಬಾಲ ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ತಾರೆ. ಹ್ಞೂ ಅದು ಒಂದು ಸ್ವಲ್ಪ ಕ್ರಾಸ್ ಬಂದೇ ಬರ್ತದೆ. ಹಾಂ ಹಾಂ ಅದರಿಂದ ಕೆಲವ್ರಿಗೆ ಗೊತ್ತಿಲ್ವ ಅದು ಏನಿದ್ರು ಒಂದು ಸ್ವಲ್ಪ ದಿಂಡು ಯಾವುದು ದಿಂಡು ಮೇಲ್ಕೆ ಇಷ್ಟಿರ್ತದೆ ಪ್ಯೂರ್ ಜಾತಿ ದನನೇ ಅದು. ಹಾಂ 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 ಅಣ್ಣ ಇವಾಗ ಕಾಲು ಗೊರ್ಸು ಮಾಡ್ತೀವಲ್ಲ ಎಷ್ಟು ತಿಂಗಳು ಆದಮೇಲೆ ಮಾಡಿಸ್ಬೇಕು? ಮಾಡ್ಸೋದಕ್ಕೆ ಎಷ್ಟು ತಿಂಗಳು ಅಷ್ಟು ಇಷ್ಟು ಅಂತ ಏನಿಲ್ಲ. ಈಗ ಹಾಲು ಕುಡಿಯುವಾಗ ಯಾರು ಮಾಡ್ಸಲ್ರು, ಹಾಂ ಹಾಂ ಅದೆಲ್ಲರಿಗೂ ಗೊತ್ತಿರೋ ವಿಚಾರನೇ. ಹ್ಞೂ ಅಣ್ಣ. ಕುಡಿಯೋ ಕರುಗಳಿಗೆ ಯಾರು ಮಾಡ್ಸಲ್ರು. ಹಾಂ ಹಾಂ ಏನು ಬೆಳ್ಕೋತಾ ಇರಲಿ ನೋಡೋ ಆಮೇಲೆ ಮಾಡಿಸ್ಕೊಂಡು ಮಾಡ್ಬಿಟ್ಟು ಹಾಂ ಕಮ್ಮಿ ಮಾಡಿಸೋದೇ ಆಗಲಿ ಗೊರ್ಸು ಮಾಡಿಸೋದೇ ಆಗಲಿ ಹಾಂ ಈ ದನ ಕರ ಕುಡಿಯೋದು ಬಿಡಿಸ್ಕೊಳ್ಳೋ ಗಂಟೆ ಯಾರು ಮಾಡ್ಸಲ್ರು, ಯಾರು ಮಾಡ್ಸೋಣ ಅಣ್ಣ? ಯಾರು ಮಾಡ್ಸಲ್ರು. ಅಣ್ಣ ಒಬ್ಬೊಬ್ಬರು ಉದ್ದಾಪನ ಜ್ವರ ಬಂದು ಇನ್ನೂ 9 ತಿಂಗಳು 6 ತಿಂಗಳಾಗಿರ್ತದೆ, ಉದ್ದಾಪನ ಜ್ವರ ಬಂದ ತಕ್ಷಣ ಇಡ ಮಾಡ್ತಾರೆ, ಅದು ತಪ್ಪಾಗಲ್ವಾ? ಅದೇ ಅದು ನಾನು ಹೇಳಿದ್ಮೇಲೆ ಅವಾಗಲೇ ಇವಾಗ ಅವರು ಸನ್ನಿವೇಶಕ್ಕೆ ಉದ್ದಪ್ಪನ್ನ ಜಾಸ್ತಿ ಬಂದ್ಬಿಡ್ತು ಅಂದ್ಬಿಟ್ಟು ಮಾಡಿಸ್ಬಿಡ್ಬೋದು, ಹಾಂ ನರ್ಸ್ಲು ಬಿ ತಗೋತೆ ಮುಂದೆ, ಹಾಂ ಹಾಂ ಅದಕ್ಕೆ ಎಫೆಕ್ಟು. ಅಣ್ಣ ಇದು ಇವಾಗ ಕಾಲು ಕೈ ಅಣ್ಣ ಹೆಂಗಿರ್ಬೇಕು? ಸುಡುವಾಗಿರ್ಬೇಕಾ ಅಥವಾ ರಾಳ ಕಟ್ಟರು ಮಾಮೂಲಿ? ಇವಾಗ ಬೇರೆ ರಾಳ ಬಂದೈತೆ ಚಪ್ಪಲಿ ಥರ, ಇವಾಗ ನಾವು ಹಾಕತ್ತೀವಲ್ಲ ಚಪ್ಪಲಿ ಆ ಥರ ರಾಳ ಬಂದೈತೆ. ಫಸ್ಟು ಬರೀ ಹಿಂಗೆ ಕೊಕ್ಕೆ ಥರ ಬರ್ತಿತ್ತು, ಆ ಥರ ರಾಳ ಹಾಕಿದ್ರು ಪರವಾಗಿಲ್ಲ ಅಥವಾ ಚಪ್ಪಲಿ ಥರ ರಾಳ ಬರ್ತಾವೆ ಅವು ಹಾಕಿದ್ರು ಪರವಾಗಿಲ್ವಾ? ನಾಳ ಅಂದರೆ ಈಗ ಕೆಲವರು ನಾವೇನು ಆ ಥರ ಈ ಎತ್ತುಗಳಿಗೆ ಮಾಮೂಲಿ ಹಿಂದೆ ಏನು ನಾಳ ಬರ್ತಿದ್ದೋ ಸಿಂಗಲ್ಲು ಗೊರ್ಸ್ಕೊಡ್ಸ್ತೀವಿ, ಹಾಂ ಆ ಥರ ಕಟ್ಟಿದ್ರು ಚಂದ. ಹಾಂ ಇವೆಲ್ಲ ಈ ಕುದುರೆ ಲಾಳ ಥರ ಬರ್ತಾವಲ್ಲ ಅವೆಲ್ಲ ಯಾಕೆ ಕಟ್ಟಿಸ್ಬೇಕು? ಅದನ್ನು ಏನು ಕಟ್ಸಿದ್ರು ಪ್ರಯೋಜನ ಇಲ್ಲ, ಪ್ರಯೋಜನ ಇಲ್ಲ. ಕಾಲು ಅದಗಿರ್ತದೆ ಹೊರತು ಅದು ಸರೋಗಲ್ಲ, ಸರಿ ಆಗಲ್ಲ. ಅವೇನೋ ಕುದುರೆಗೆ ಸರಿ, ಅದು ಕುದುರೆಗೆ ಸರಿ. ಅಣ್ಣ ಇವಾಗ ಲಾಳ ಕಟ್ಸಿವಲ್ಲ ಅವಾಗ ಕಾಲಮ್ಕೋದು ಏನೂ ಆಗಲ್ವಾ? ಏನೂ ಆಗಲ್ಲ, ಏನೂ ಆಗಲ್ಲ. ಕಾಲ ಕಟ್ಸೋದಕ್ಕೂ ಕಾಲಂಕೋದಕ್ಕೂ ವ್ಯತ್ಯಾಸ ಏನಿಲ್ಲ. ಯಾವ್ದು ಗಿಣ್ಣು ಹೆಚ್ಚಾಗಿ ತಗೊಂಡು ಈ ಅಕ್ಕಿ ಪಕ್ಕಿ ಜಾಸ್ತಿ ತಿಂತವೆ ಅವು ಕಾಲು ಕೂತ್ಕೊಳ್ಳೋಕ್ಕೆ ಕಾರಣ ಆಗುತ್ತೆ. ಹಾಂ ಹಾಂ ಅಣ್ಣ ಇಷ್ಟು ಮಾತಾಡೋಕ್ಕೆ ಅವಕಾಶ ಮಾಡ್ಕೊಡಿ, ಧನ್ಯವಾದಗಳು ಅಣ್ಣ. ಎಲ್ಲ ವಿಡಿಯೋದಲ್ಲೂ ಒಳ್ಳೊಳ್ಳೆ ಮಾಹಿತಿ ಕೊಡ್ತಾಯಿದ್ದೀರಾ, ಹಂಗೆ ಮುಂದಿನ ವಿಡಿಯೋದಲ್ಲೂ ಒಳ್ಳೊಳ್ಳೆ ಮಾಹಿತಿ ಕೊಡಿ ಅಣ್ಣ. ನಮ್ಮಂಥವ್ರಿಗೆ ಒಂಚೂರು ಹೆಲ್ಪ್ ಮಾಡಿ, ಯೂತಿಗೆ ಸಪೋರ್ಟ್ ಮಾಡಿ ಅಣ್ಣ. ಸಬ್ಸ್ಕ್ರೈಬು ಕಮೆಂಟು ಎಲ್ಲ ಚಾನಲ್ ಹೆಂಗೆ ಫಾಲೋ ಮಾಡ್ತೀರಾ ಅದೇ ಥರ ನಮ್ಮ ಚಾನಲ್ ಫಾಲೋ ಮಾಡಿ. ಯಾಕಂದರೆ ಇವತ್ತು ಬೆಳಗ್ಗೆಯಿಂದ ನಾನು ನೋಡಿದ್ನಲ್ಲ, ನಿಮ್ಮ ಕೆಲಸನೂ ಬ್ಯಾಲೆನ್ಸ್ ಮಾಡ್ಕೊಂಡು ನಮ್ಮ ಕೆಲಸನೂ ಬ್ಯಾಲೆನ್ಸ್ ಮಾಡ್ಕೊಂಡು ಏನೋ ನಮ್ಮ ಹುಡುಗ ಬಂದವನೇ ಅಂತ ಏನೋ ಒಂದು ಇಷ್ಟೇ ಕೊಟ್ಟು ಸಾಕು ನಮಗೆ ಪ್ರೀತಿ ವಿಶ್ವಾಸ. ಸುಮಾರು ಜನ ಹೇಳಿದ್ರು ನನಗೆ ಸಪೋರ್ಟ್ ಮಾಡ್ತಾರೆ ಅದಕ್ಕೆ ಶರತ್ ಹೆಂಗೆ ಬೆಳೀತಾವನೆ ಅಂತ. 100 ಜನ 100 ಥರ ಮಾಡ್ತಾಯಿರ್ತಾರೆ ಶರತ, ನೀನು ಅದಕ್ಕೆಲ್ಲ ನೀನು ತಲೆ ಕೆಡಿಸ್ಕೊಂಬೇಡ ಅಂತ ನೀವು ಹೇಳಿದ್ರಿ. ಸುಮಾರು ಜನ ಸಪೋರ್ಟ್ ಮಾಡ್ತಾರೋಣ, ಏನೋ ಒಳ್ಳೆ ಹುಡುಗ ಅಂತ. ಸುಮಾರು ಜನ ಕಾಲೇಜಕ್ಕೆ ಟ್ರೈ ಮಾಡ್ತಾರೆ, ಅವಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಂಬಿಡಿ ಅಣ್ಣ. ಮಾಮೂಲಿ ಬೆಳೆಯೋನು ಯಾರು ಇದ್ರೆ ಒಬ್ಬ ತುಳಿಯೋನು ಇದ್ದೇ ಇರ್ತಾನೆ. ಹೌದು ಅಣ್ಣ, ತಲೆ ಕೆಡಿಸ್ಕೊಂಬಾರ್ದು. ಸರಿ ಆಯ್ತು ಅಣ್ಣ, ಮುಂದಿನ ನೋಡಿದರೆ ಇನ್ನಷ್ಟು ಮಾಹಿತಿ ತಿಳ್ಕೊಳ್ಳೋಣ.